ಗಾಡಿ ಏನೋ ಹಾಳಾಗ್ಬಿಟ್ಟಿರ್ಬೇಕು. ಎಲ್ಲರೂ ಫುಲ್ಲು ಫೋಟೋ ಶೂಟ್ಸ್ ಎಲ್ಲ ನಡೀತೈತೆ. ಫುಲ್ ಹೊಗೆ. ಎಲ್ಲ ಬರ್ಕೊಂಡು ಸೊ ಇದೇ ನೋಡಿ ರೇವ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಕುಡಿಯಕ್ಕೆ ಕೋಕ್ ಎಲ್ಲ ಕೊಡ್ತವ್ರೆ. ವಾಚ್ಮನ್ ಕೂತ್ಕೊಂಡು ಅವಳಿ ಮಾಡ್ತವ್ರೆ. ಆಡಿಟೋರಿಯಂ ಎಲ್ಲರೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಫುಲ್ಲು ಎಲ್ಲ ಗಾಡಿಗಳದ್ದು ಒಂದ್ಸರಿ ನೋಡ್ಬಿಡ್ತಾ ಇದ್ದೀನಿ. ಲ್ಯಾಂಬೋರ್ಗಿನಿ ಇದೆ, ಸುಮಾರು ಯಾವುದಾವುದೋ ವೆಹಿಕಲ್ಸ್ ಎಲ್ಲ ಇದ್ದಾವೆ. ಚೋಟು ಗಾಡಿ ನೋಡ್ತೀಯ ತಾನೇ? ಅಲ್ಲಿಗೆ ಎಲ್ಲ ಥರ ಸೂಪರ್ ಬೈಕ್ಸ್ಗಳು ಐತೆ ಬಾಗೂರಲ್ಲಿ. ಆಯಿತು ಬನ್ನಿ, ಹೆಂಗಾದ್ರೆ ಎಲ್ಲ ಹೋಗೋದ. ಆ್ಯಕ್ಚುಲಿ ಗೌಡ್ರು ಓಡಿಸ್ತೀನಿ, ಟೆಸ್ಟ್ ಡ್ರೈವ್ ಮಾಡ್ತೀನಿ ಅಂತಂದರು. ಸೊ ನೋಡಿ ನಮ್ಮ ಗೌಡ್ರು ಗಾಡಿ ಎತ್ತವ್ರೆ, ಟೆಸ್ಟ್ ಡ್ರೈವ್ ಮಾಡ್ತವ್ರೆ. ಸೊ ನಾನು ಇವಾಗ ಚೋಟು ಜೊತೆ ನೋಡಿ ಆ್ಯಕ್ಚುಲಿ ಇದ್ದೀವಿ ಡ್ರೀಮ್ಸ್ ಆಟೋಮೋಟಿವ್ಗೆ. ನಮ್ಮ ರುದ್ರನೂ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಎಲ್ಲ ಗಾಡಿಗಳು ಆಲ್ಮೋಸ್ಟ್ ರೆಡಿಯಾಗಿದ್ದಾವೆ. ಸೊ ನಮ್ಮ ಭುಜ, ಇನ್ನೊಂದು ಸ್ಪೆಷಲ್ ಭುಜ,
ಆಮೇಲೆ ಜಿಕ್ಸರು, ಸುಜುಕಿ 1000, ಆಮೇಲೆ Z900, Z800 ಎಲ್ಲರೂ ರೈಡರ್ಸ್ ಎಲ್ಲ ರೆಡಿಯಾಗಿದ್ದಾರೆ. ಹಾರ್ಲಿ, RX ಎಲ್ಲ ವೆಹಿಕಲ್ಗಳು ರೆಡಿಯಾಗಿದೆ. ಇನ್ನು ಹೋಗೋದೊಂದೇ ಬಾಕಿ. ಇದು Z800 ಆ್ಯಕ್ಚುಲಿ ಆಗ್ತಾನೆ. ನಿತಿ ಅಣ್ಣ ನೋಡಿ ಬಾಸ್ ಇನ್ಸೈಡ್ ಹತ್ರ ಹಿಂಗೆ ಬಾಸ್ ಇನ್ಸೈಡ್ ಅಂತ ಇಳಿತವ್ರೆ. ಸೊ ನಮ್ಮ ನಿತಿ ಅಣ್ಣ ಅವರ ವಜ್ರ ಎಲ್ಲರೂ ಒಳಗಡೆ ರೆಡಿಯಾಗಿದ್ದಾರೆ. ನಿತಿ ಅಣ್ಣ ಫುಲ್ ಎಕ್ಸೈಟೆಡ್ ಫಾರ್ ರೈಡು. JC ಕಾಲೇಜಲ್ಲಿ ಫುಲ್ ನಿಮ್ಮದೇ ಅವಳಿ ಅಂತೀರಾ ಇವತ್ತು. ಎಲ್ಲರೂ ಇಳಿತಾ ಇದ್ದಾರೆ. ನಮ್ಮ ರಾಜೇಶ್ ಅಣ್ಣನೂ ಅಷ್ಟೇ ಒಳಗಡೆ ಕೂತ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಕೂತವ್ರೆ. ನಮ್ಮ ವಜ್ರ ಬಂದರು. ವಜ್ರ ಅವರೇ ಹಾಯ್ ಮಾಡಿ. ಹಾಯ್ ವಜ್ರ. ಎಲ್ಲರೂ ಪ್ರಿಪೇರಾಗಿ ರೆಡಿಯಾಗಿದ್ದೀವಿ ಇವಾಗ ಹೋಗೋದಕ್ಕೆ. ಸ್ವಲ್ಪ ಹೊತ್ತಲ್ಲಿ ಎಲ್ಲ ಗಾಡಿಗಳನ್ನೂ ಈಚೆ ತೆಗಿತಾರೆ. ನೆಕ್ಸ್ಟು ಹೋಗೋದಷ್ಟೇ ಬಾಕಿ. ಸಂತೋಣ ಬನ್ನಿ. ಹಾಯ್ ರಿಜಿಸ್ತಾ ಇದೆ ಅಣ್ಣ. ರೇವ್ ಸೈಕಾಗೈತೆ ಮಾತ್ರ ಸೌಂಡು. ಇನ್ನೂ ಐತೆ ಮುಂದಕ್ಕೆ ಹಬ್ಬ. ನಾನು ಮಾತಾಡ್ತಾ ಇರೋದು ಈ ಸೌಂಡ್ಗೆ ಕೇಳಿಸೋದೇ ಇಲ್ವೇನೋ ಮೋಸ್ಟ್ಲಿ. ಶಂಕರಿ ಅಣ್ಣಂದು Z900. ಸೊ ಎಲ್ಲದನ್ನು ಟೆಸ್ಟಿಂಗ್ ಮಾಡ್ಕೊಂಡೇ ಹೋಗಬೇಕು. ಯಾಕಂದರೆ ಗಾಡಿ ಇವೆಲ್ಲ ಟಾಪ್ ಸ್ಪೀಡೇ ಸ್ಟಾರ್ಟಿಂಗಲ್ಲೇ 70 to 80 ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲೇ ರೀಚ್ ಆಗಿಬಿಡ್ತದೆ. ಸೊ ಕಂಟ್ರೋಲಿಂಗ್ ಬೇಕು. ಇವಾಗ ವೆಹಿಕಲ್ನ ಒಂದ್ಸರಿ ಇದ್ರ ಸೌಂಡ್ ನೋಡೋದಕ್ಕೋಸ್ಕರ ರೇವ್ ಮಾಡಬೇಕು. ಬೈಕಾಗೈತೆ ಮಾತ್ರ ಸೌಂಡು. ಇನ್ನೂ ಅಲ್ಲಿ ಅವಳಿ ಐತೆ. ಎಲ್ಲ ಗಾಡಿಗಳದ್ದು ಸೌಂಡ್ ಎಫೆಕ್ಟ್ಸ್ಗಳನ್ನ ನೋಡಬೇಕು ಹೇಗೆ ಬರುತ್ತೆ ಅಂತ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಓಕೆ, ಶಂಕರಿ ಅಣ್ಣ ಅವರ ಒಪ್ಪಿಗೆ ಮೇಲೆ Z900 ಫಸ್ಟು ಇವಾಗ ಒಂದು ರೈಡು. ಓಕೆ, ಟಾಪ್ ಸ್ಪೀಡ್ ನೋಡೋಣ ಎಷ್ಟು ರೀಚ್ ಆಗುತ್ತೆ ಅಂತ. ಕ್ರೇಜಿ ಗುರು, ಈ ಥರ ರೈಡ್ ನಾನು ಮಾಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಎಲ್ಲರೂ ರೇವ್ ಮಾಡಿಕೊಂಡು ರೆಡಿ ಇದ್ದಾರೆ. ರೇವ್ ಮಾಡ್ಕೊಂಡು ಕೈ ಎತ್ತವ್ರೆ. ನಾನು ವಾಯ್ಸ್ ಕೇಳಿಸ್ತಾ ಇದೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ನಿಲ್ಲಿಸಲೇಬೇಕು. ಟ್ರಾಫಿಕ್ ರೂಲ್ಸ್ನ ನಾವು ಫಾಲೋ ಮಾಡಲೇಬೇಕು. ಎಂಥ ಸೂಪರ್ ಗಾಡಿ ಆದರೂ ಪರವಾಗಿಲ್ಲ, ನಾವು ನಮ್ಮ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಲೇಬೇಕು. ಇನ್ನೂ ಎಲ್ಲ ವೆಹಿಕಲ್ಗಳು ಬರ್ತಾಯಿದೆ. ಸೊ ನೆಕ್ಸ್ಟು ಫ್ಯೂಲ್ ಅಪ್ ಪಾಯಿಂಟ್ ಇದೆ. ಸೊ ಅಲ್ಲಿ ಹೋದಾಗ ಎಲ್ಲ ಗಾಡಿಗಳು ಒಟ್ಟಿಗೆ ಬರ್ತದೆ, ಆವಾಗ ವೀಡಿಯೋನ ಮಾಡ್ತೀನಿ. ಸೊ ದಿನೇ ನಾನು ಫುಲ್ ರೇವ್ ಮಾಡ್ಕೊಂಡು ಹೋಗ್ತಾನೆ ಅವರು ಯಾರ ಕೈಗೂ ಸಿಗ್ತಾಯಿಲ್ಲ. ನಾವೇನು ಯಾರಿಗೂ ಕಡಿಮೆ ಇಲ್ಲ ಅಂದ್ಕೊಂಡು ಒಂದು ಸ್ಪೀಡಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿನ ಈವೆಂಟಲ್ಲಿ ಫುಲ್ ನಮ್ಮದೇ ಅವಳಿ ಇರಬೇಕು, ಮಾಡ್ತೀವಿ. ಸೊ ನಮ್ಮ ರೋಡಲ್ಲಿ ಹೋಯ್ತಾ ಇರೋರೆಲ್ಲ ಅಕ್ಕಪಕ್ಕವರೆಲ್ಲ ಫುಲ್ ಗಾಬರಿ ಆಯ್ತವ್ರೆ ಸೌಂಡ್ಗಳಿಗೇನೆ. ಇನ್ನು JC ಕ್ಯಾಂಪಸ್ ಒಳಗಡೆ ಯಾವ್ಯಾವ ರೀತಿ ಗಾಬರಿ ಆಯ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ. ಬನ್ನಿ ಹೋಗಿ. ಪಾಪ ಅಲ್ಲಿ ಯಾವುದೋ ಚಿಕ್ಕ ಮಗು ಹೆಚ್ಚೇ ಬಿಡ್ತು. ಇದೇ ರೇವಿಂಗ್ ಅಂದರೆ ಎಲ್ಲರೂ ರೇವ್ ಮಾಡ್ತಿದ್ರೆ ಸೈಕಾಗೈತೆ ಮಾತ್ರ ಸೌಂಡ್ಗಳು ಎಲ್ಲ ಗಾಡಿದು ಫುಲ್ಲು. ಏನಂತಾನೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಎಲ್ಲ ಗಾಡಿಗಳು ಹೊರಟು ಇವಾಗ.
ಟಾಯ್ಸ್ ಆನ್ ದ ರೋಡ್ಸ್, ಎಲ್ಲ ಬಿಗ್ ಟಾಯ್ಸು ಆನ್ ದ ರೋಡು. ಇವಾಗ ಇದೇ ನಮ್ಮ ಮೈಸೂರಿನ ಕ್ರೇಜಿಯೆಸ್ಟ್ ಭುಜ. ನೆಕ್ಸ್ಟು ಹೇಗೆ ಅಂತ ಗೊತ್ತಿಲ್ಲ. ಓಕೆ, ಎಲ್ಲ JC ಕ್ಯಾಂಪಸ್ ಒಳಗಡೆ ಎಂಟ್ರಿ ಆಗ್ತಾವ್ರಿ ಇವಾಗ. ಅವಳಿ ಸ್ಟಾರ್ಟು. ವೈಟ್ ಭುಜ ಬೇರೆ ಬಂದೈತೆ ಒಂದು. ಎಲ್ಲಿ ಗುರು ಆಟೋ ಎಕ್ಸ್ಪೋ ಎಲ್ಲಿ ನಡೀತಾ ಇರೋದು? ಸ್ಟೂಡೆಂಟ್ಸ್ ಎಲ್ಲ ಫುಲ್ ಕಾಯ್ತವ್ರೆ. ಇವ್ರ ಜೊತೆಲಿ ನಾವು ಹೊರಟ್ಬಿಡ್ತಾ ಇದ್ದೀವಿ ಒಳಗಡೆಗೆ. ಈ ಥರ ಒಂದು ಅವಳಿ. ಅವಳಿ ಅಂತಂದ್ರೆ ಎಲ್ಲರೂ ಫುಲ್ ಕ್ರೇಜಿಯಾಗಿ ಕಾರು ಬೈಕ್ಗಳೆಲ್ಲ ಆಟೋಮೋಟಿವ್ ಬೆಸ್ಟ್ ಅಂದರೆ ಇದು ಆ್ಯಕ್ಚುಲಿ. ಎಲ್ಲ ಗಾಡಿಗಳು ರೇವ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಎಲ್ಲರೂ ಡಿಸ್ಕಸ್ ಮಾಡ್ತಿದ್ದಾರೆ. ಇವೆಂಟು ಫುಲ್ ಆರ್ಗನೈಸ್. ಸೊ ಇದೇ ನೋಡಿ, ಇದೆ ಫುಲ್ ಹೊಗೆ. ಎಲ್ಲ ಬರ್ಕೊಂಡು ಎಲ್ಲ ಬರ್ಕೊಂಡು ಯಾರು ಗುರು ಇವನು ಹೊಗೆ ಬಿಡ್ತಾವನೆ. ಹೋಗ್ಬೇಕಂತೆ. ಸೊ ಹೋಗೋಣ ಬನ್ನಿ. ಇಲ್ಲೆಲ್ಲ ಗಾಡಿಗಳು ಲೈನಪ್ ಆಗ್ತಿದ್ದಾವೆ. ಯಾವ ಕಡೆ? ಆ್ಯಕ್ಚುಲಿ ಇಷ್ಟೆಲ್ಲ ದೊಡ್ಡವ್ರ ಮಧ್ಯೆ ಇಲ್ಲೊಂದು ಚಿಕ್ಕ ಪುಟಾಣಿ ಗಾಡಿ ಐತೆ ನೋಡಿ ಬ್ರೋ. ಗಾಡಿನ ಮಾತ್ರ ಇವನು ಕ್ರೇಜಿಯಾಗಿ ಓಡಿಸ್ತಾನಂತೆ. ನಿತಿನಣ್ಣ ಹೇಳ್ತಾ ಇದ್ದಿದ್ದು. ಹಾಯ್ ಲಕ್ಷಣ್, ಯಾವಾಗ ಬಂದೆ? ಹೌದು. ಹಾಯ್ ವಜ್ರ ವೈಡೂರ್ಯ, ಇದು ವಜ್ರ, ಇದು ವೈಡೂರ್ಯ. ಹಾಯ್ ಹೇಳಲ್ವಾ? ನಿಮ್ಮ ಅಣ್ಣ ಹೇಳ್ದ. ಅಲ್ಲಿ ನೋಡಿ ನಮ್ಮ ರಾಜೇಶ್
ಭುಜ ಮೇಲೆ ಕೂತ್ಕೊಂಡು ಏನೋ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ರಾಜೇಶ್ ಅಣ್ಣ ಸ್ಟ್ಯಾಂಡ್ ಆಗ್ತಾ ಇದ್ದೀರಾ? ಗಾಡಿನಲ್ಲಿ ನಿಲ್ಲಿಸ್ಬಿಡ್ತಾ ಇದ್ದೀರಾ? ಒಂದು ರೌಂಡ್ ಹೋಗಿದ್ದು ಬನ್ನಿ ರಾಜೇಶ್ ಅಣ್ಣ. ನಿಮ್ಮ ಕೂಲಿಂಗ್ ಗ್ಲಾಸ್ಗೂ ಗಾಡಿ ಕಲರ್ಗೂ ಸೂಪರಾಗಿ ಐತೆ. ಹೌದು, ಒಂದು ರೌಂಡ್ ಹೋಗಲೇಬೇಕು ಇವಾಗ ನೀವು. ಸರಿ, ವೆಹಿಕಲ್ ಕ್ರೇಜಿ ಪರ್ಫಾರ್ಮೆನ್ಸ್. ಎಷ್ಟಕ್ಕೆ ಎಲ್ಲ ವೀಲಿ ಹೊಡಿತಾನೆ ಅಂತ ಅಂದ್ಕೊಂಡಿದ್ದೀನಿ. ಏನು ಹತ್ತಕ್ಕೆ ಇಷ್ಟಪಡೋರು. ಇಲ್ಲಿ ಎಲ್ಲ ಥರ ಕಾರ್ಗಳೆಲ್ಲ ಬಂದಿದ್ದಾವೆ. ಲ್ಯಾಂಬೋರ್ಗಿನಿ, ಬೆಂಜೋ, ನನಗೆ ಗೊತ್ತಿರೋದೆಲ್ಲ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಆಡಿ ನನ್ನ ಫೇವ್ರೇಟ್ ಗಾಡಿ, ಅದು ನನ್ನ ಗಾಡಿ. ಪೋಲೋ, ಜೀಪು, ಪೋರ್ಷ್, ಎಲ್ಲ ಥರ ವೆಹಿಕಲ್ಸ್ಗಳು ಇಲ್ಲಿ ಬಂದಿದ್ದಾವೆ. ಸೊ ರೇಸಿಂಗ್ ವರ್ಸನ್ ಹೋಂಡಾ ಚೀನಾ ಔಟ್ಡೋರ್ ಮಾಡೋಕ್ಕೆ ಮಾಡಿದ್ದಾರೆ ನೋಡಿ. ಫುಲ್ ಗರ್ಜನೆ, ಏನೋ ಪಟಾಕಿ ಹೊಡಿಸ್ತವ್ರೆ ಗುರು ಜಲನದಲ್ಲಿ. ಎಲ್ಲರೂ ರೇವ್ ಅಣ್ಣ ರೇವ್ ಮಾಡಿ. ಎಲ್ಲರೂ ಇವಾಗ ರಿಂಗ್ ರೋಡ್ ಮೇಲೆ ಹೋಗೋದಕ್ಕೆ